ನಮಸ್ಕಾರ ಕರ್ನಾಡು, ನೀವು ನೋಡ್ತಿದ್ದೀರಾ ವಿಕೆ ವಿತ್ ರಮೇಶ್ ಕಾರ್ಯಕ್ರಮ ಅಂತ ನೋಡ್ತೀರಾ. ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವೀಕೆಂಡ್ ವಿತ್ ರಮೇಶ್ ನ ಸಾಧಕರು ಯಾರು ಅಂತ ನೀವು ತಿಳ್ಕೊಳ್ಳೋ ಕುತೂಹಲದಲ್ಲಿ ಇದೀರಾ ಅಂತ ಅನ್ಕೊಂಡಿದೀನಿ. ಅವ್ರು ಯಾರು ಅಲ್ಲ, ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಗೆ ಬರ್ತಾರೆ. ಇವರು ಹುಟ್ಟಿದ್ದು 14 ಜುಲೈ 1993. ಇವರ ಜನನ ಆಗಿದ್ದು ಹಗರಿಬೊಮ್ಮನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಇವರ ತಂದೆ ಬಂದ್ಬಿಟ್ಟು ಶಿವಮೂರ್ತಿ, ತಾಯಿ ಅನುರಾಧ. ಇವರು ಡಿಪ್ಲೊಮಾ ಮುಗಿಸಿದ್ದಾರೆ, ಇಂಜಿನಿಯರಿಂಗ್ ಅರ್ಧಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಯಾಕೆ ಅಂತ ಅವ್ರು ಬಂದ್ಮೇಲೆ ತಿಳ್ಕೊಳ್ಳೋಣ. ಓಕೆ, ಈಗ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ನಾಯಕ, ಹಗರಿಬೊಮ್ಮನಹಳ್ಳಿಯ ಕಲಾವಿದ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪಣಿರಾಜ್ ಜಾಕಿ ಅವರು. ಕಮಾನ್ ಸ್ಟೇಜ್. ಸಾಧಕರ ಕುರ್ಚಿಯಲ್ಲಿ ಪಣಿರಾಜ್ ರವರು ಆಸೀನ ಆಗ್ಬೇಕು. ಪಣಿರಾಜ್ ಅವರೇ, ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನದ ಲೈಫಿಗೆ, ಸ್ಟೋರಿಗೆ ಸ್ವಾಗತ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಏನಾದ್ರೂ ಮಾತಾಡ್ಬೇಕು ನೀವು, ಹೀಗಿದ್ರೆ ಹೆಂಗೆ? ವೀಕ್ಷಕರು ನಿಮ್ ಮಾತಿಗೆ ಕಾಯ್ತಾ ಇದಾರೆ, ನೀವೇನಾದ್ರೂ ಮಾತಾಡ್ಬೇಕು. ಓಕೆ ಓಕೆ, ವಿಮಲ್ ಹಾಕೊಂಡಿದ್ದಾರೆ. ಯಾರಾದ್ರೂ ಬೇಗ ಡಬ್ಬಿ ತರಪ್ಪ, ತರಿತರಿ ಬೇಗ. ಅಲ್ಲ ನಿಂತಾರಪ್ಪ ಸಡಿ. ಹಾ, ಪಣಿರಾಜ್ ಅವರೇ, ವೆಲ್ಕಮ್ ಬ್ಯಾಕ್. ಸಾಧಕರ ಕುರ್ಚಿಯಲ್ಲಿ ಕೂತಿದ್ದೀರಾ, ಏನ್ ಅನಿಸ್ತಾ ಇದೆ? ಏನ್ ಹೇಳ್ತೀರಾ? ಏನಾದ್ರು ಮಾತಾಡಿ. ಏನ್ ಮಾತಾಡಕಪ್ಪ, ₹5 ವಿಮಲ್ ಹಾಳು ಮಾಡಿರಿ ಕರೆಸಿ ನೋಡೋಣ. ಈ ಸಾಧಕರ ಕುರ್ಚಿಗೆ ಬರೋದು ತುಂಬಾ ಕಷ್ಟ. ಅಷ್ಟೊಂದೆಲ್ಲ ಕಷ್ಟಗಳನ್ನ ನೀವು ನಿಭಾಯಿಸ್ಕೊಂಡು ಈ ಸಾಧಕರ ಕುರ್ಚಿ ಮೇಲೆ ಕೂತಿದ್ರಲ್ಲ, ಇದು ಹೇಗ್ ಸಾಧ್ಯ? ಇಷ್ಟೊಂದು ದೊಡ್ಡ ಕಲಾವಿದ ಆಗಕ್ಕೆ ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಅಂತ ಹೇಳಕ್ ಇಷ್ಟ. ನಾನು ಹುಟ್ಟಿದಾಗಲೇ ಡ್ಯಾನ್ಸ್ ಮಾಡ್ತಿದ್ದೆ ಅಂತೆ. ಅವರ ನರ್ಸು ಡಾಕ್ಟರ್ ಎಲ್ಲ ಹೇಳ್ತಿದ್ರು, ನಾನು ನಂಬಲಿಲ್ಲ. ಆಮೇಲೆ ಒಂದು CCTV ಫುಟೇಜ್ ತೋರಿಸಿದ್ರು. ಅವಾಗ ಗೊತ್ತಾಯ್ತು ನಾನು ಮೊದ್ಲಿಂದನೇ ಹುಟ್ಟಾನೆ ಡ್ಯಾನ್ಸ್ ಮಾಡ್ತಿದ್ದೆ, ಫೈಟ್ ಮಾಡ್ತಿದ್ದೆ ಅಂತ. ಇನ್ನೊಂದು ಬೇರೆ ಆಕ್ಟರ್ಸ್ ರಶಿ ಶೆಟ್ಟಿ, ರಿಷಬ್ ಶೆಟ್ಟಿ ಅವರೆಲ್ಲ ಈಸಿಯಾಗಿ ಸಿಕ್ಬಿಡ್ತಾವ ಡೇಟ್ಸ್. ನಮ್ ಡೇಟ್ಸ್ ಎಲ್ಲ ಸಿಗಲ್ಲ. ನಾವೇನಿದ್ರು ಹಾಲಿವುಡ್ ಅಷ್ಟೇ. ಈ ಮಾತಿಗೆ ನಾನು ಏನ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲಿಂದಲೂ ಮಾತುಗಳೇ ಬರ್ತಿಲ್ಲ ನನ್ಗೆ. ಕಾಮನ್ ರೀ ಅವೆಲ್ಲ. ದೊಡ್ಡ ಸೆಲೆಬ್ರಿಟಿ ಮುಂದೆ ನಿಂತ್ ಮಾತಾಡ್ಬೇಕನ್ನಪ್ಪ ಅಂದ್ರೆ ಎಲ್ಲಾರ್ದು ಮುಕ್ಳೆ ಟರ್ರ ಅಂತವ. ನಿಮ್ದು ಕಾಮನ್ ಆಗಿ ಅಂದಿರುತ್ತೆ. ನೀವು ಇಷ್ಟು ದೊಡ್ಡ ಸಾಧನೆ ಮಾಡೋದ್ರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅಂತ ಹೇಳಿ ನಮ್ಮ Z ಕನ್ನಡದವರು ಒಂದು VT ಮಾಡಿದ್ದಾರೆ. ಆ VT ನೋಡಕ್ ನೀವು ಇಷ್ಟಪಡ್ತೀರಾ? ಶೂರ್. ಓಕೆ, ನಿಮ್ಮ ಮುಂದೆ ಆ VT. ಸಾಧಕರ ಸೀಟಲ್ಲಿ ಪಣಿರಾಜ್ ಜಾಕಿ ಅವರು ಇದ್ದಾರೆ. ಅವರು ನಿಮ್ಮ ಕೈಯಲ್ಲೇ ಆಡಿ ಬೆಳೆದಿರೋ ಹುಡುಗ. ಅವ್ರು ನೀವು PT ಟೀಚರ್ ಆಗ್ಬಿಟ್ಟು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡಲ್ಲ ಸರ್. ನಾನು ಅವನಂತ ವರ್ಸ್ಟ್ ಸ್ಟೂಡೆಂಟೇ ನಮ್ಮ ಸ್ಕೂಲಲ್ಲಿ ಯಾರ್ಯಾರು ಇಲ್ಲ ಸರ್. ಅವನಂತೂ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟಿನಿ ಸರ್. ಅವ್ನು ನಮ್ಮ ಸ್ಕೂಲ್ ಬಿಟ್ಟು ಹೋದಾಗಿಂದಾನೆ ನಮ್ಮ ಸ್ಕೂಲ್ ಉದ್ದಾರ ಆಗಿರೋದು. ಅಷ್ಟು ಟಾರ್ಚರ್ ಕೊಡ್ತಿದ್ದ ಸರ್. ಇದು ಟಿವಿಲಿ ಪ್ರಸಾರ ಆಗುತ್ತೆ ಸರ್. ಕನ್ಫ್ಯೂಸ್ ಆಗಿ ಏನ್ ಹೇಳ್ಬಿಟ್ಟೆ, ಸಾರಿ. ಅವನಂತ ಸ್ಟೂಡೆಂಟ್ ನಮ್ ಇಡೀ ಸ್ಕೂಲಾಗ ಹುಡುಕಿದ್ರೆ ಯಾರು ಸಿಗಲ್ಲ ಸರ್. ಕೋಟಿಗೆ ಒಬ್ಬ ಸರ್ ಅವನಂತ ಡೀಸೆಂಟ್, ಅವನಂತ ರ್ಯಾಂಕ್ ಸ್ಟೂಡೆಂಟೇ ನಮ್ಮ ಸ್ಕೂಲಾಗ ಯಾರ್ಯಾರು ಇಲ್ಲ ಸರ್. ಭಾರಿ ಒಳ್ಳೆ ಸ್ಟೂಡೆಂಟ್ ಅಂದ್ರೆ ನಮ್ಮ ಪಣಿರಾಜ್. ಓಕೆ ಪಣಿ ಅವರೇ, ನಿಮ್ಮ ಶಾಲೆಯ PT ಟೀಚರು ನಿಮ್ ಬಗ್ಗೆ 4 ಮಾತು ಹೇಳಿದ್ದಾರೆ. ಏನ್ ಅನ್ನಿಸ್ತಿದೆ ಆ ಮಾತು ಕೇಳಿದ್ರೆ ನಿಮ್ಗೆ? ಹಾ, ಮಾತೇ ಬರ್ತಾ ಇಲ್ವಾ? ಏನಪ್ಪ ಪಣಿರಾಜ್, ಸರ್ ನಮಸ್ತೆ ಸರ್. ಚೆನ್ನಾಗಿದೆಯಾ? ವೆಲ್ಕಮ್ ಟು ದ ಶೋ ಸರ್. ಬರ್ಬೇಕು ನೀವು. ಸಾಧಕರ ಸೀಟ್ ಅಲ್ಲಿ ನಿಮ್ ಶಿಷ್ಯ ಕೂತಿದ್ದಾನೆ. ಏನ್ ಹೇಳ್ತೀರಿ ಸರ್ ನಿಮ್ ಶಿಷ್ಯನ ಬಗ್ಗೆ? ನಮ್ ಶಿಷ್ಯನ ಬಗ್ಗೆ ಏನ್ ಹೇಳ್ಬೇಕ್ರಿ? ಏನ್ ಹೇಳೋದು, ಇಂತ ಸೀಟ್ ಮೇಲೆ ಕುಂತಿರೋದೇ ಒಂದ್ ದೊಡ್ಡ ಭಾಗ್ಯ ಆಗಿದೆ. ನಮ್ ಸ್ಟೂಡೆಂಟ್ ಇಷ್ಟೊಂದ್ ಮಟ್ಟಿಗೆ ಬೆಳಿತಾನಂತಂದ್ರೆ ನಾವ್ ಅನ್ಕೊಂಡಿರ್ಲಿಲ್ಲ. ಅಷ್ಟೊಂದ್ ಮಟ್ಟಿಗೆ ಬೆಳ್ಕೊಂಡಿದ್ದಾನೆ. ಇಲ್ಲಿ ಪಣಿಯವರೇ. ಆಯ್ತಾಯ್ತು ಸರ್, ಬೇಗ ಹೋಗ್ಬಿಡಿ. ಅವ್ನು ಎಲ್ಬೇಕಲ್ಲಿ ಕೈ ಮುಗಿತಿದ್ರೆ ಬನ್ನಿ. ಸರ್, ನಮ್ಮ Z ಕನ್ನಡದವರು ನಿಮ್ಮ ಬಗ್ಗೆ ಬಯೋಗ್ರಫಿನ ತಿಳ್ಕೊಳ್ಳೋ ಟೈಮಲ್ಲಿ, ನೀವು ಓದ್ತಾ ಇರೋ ಟೈಮಲ್ಲಿ ಅಂದ್ರೆ ಕಾಲೇಜ್ ದಿನಗಳಲ್ಲಿ ಒಂದು ಮೊಬೈಲ್ ಶಾಪ್ ಇಟ್ಟಿದ್ರಂತೆ. ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅದು ಯಾಕೆ, ಏನು ಅಂತ? ಏನಿಲ್ಲ, ನಾವು ಚಿಕ್ಕವರಿದ್ದಾಗ ಎಲ್ಲರೂ ₹10 ಸೇರಿ ಒಂದು ಫಿಲ್ಮ್ ಹಾಕ್ಸ್ಕೊಂಬರಕ್ ಹೋಗಿದ್ವಿ. ನೀಲಿದು ಅದು ಎಷ್ಟಂತ ಹಾಕ್ಸೋದು. ಅದಕ್ಕೆ ನಾನೇ ಒಂದು ಸ್ವಂತ ಅಂಗಡಿ ಇಟ್ಟು ಡೈಲಿ ನೋಡ್ಬೋದಲ್ಲ ಅಂತೇಳಿ ಅವಾಗೆ ಒಂದು ಸ್ವಂತ ನಾನು ಕಂಪ್ಯೂಟರ್ ಶಾಪ್ ಇಟ್ಟಿದ್ದೆ. ಅವಾಗೆ ಡೈಲಿ ಎಲ್ಲ ಹುಡ್ರಲ್ಲ ಅಲ್ಲೇ ವಿಡಿಯೋಸ್ ನೋಡ್ತಿದ್ವಿ. ಆ ಟೈಮಲ್ಲಿ ಆ ವಿಡಿಯೋಗೋಸ್ಕರ ನಿಮ್ಮನ್ನ ತುಂಬಾ ಒಬ್ರು ಪೀಡಿಸ್ತಿದ್ರು ಅಂತ ನಾವು ಕೇಳ್ಪಟ್ಟಿವಿ. ಅವ್ರ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ನಾನು ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ದೆ ಅವರಿಂದ. ಯಾಕಂದ್ರೆ ನನಗೆ ಆತರ ವಿಡಿಯೋ ನೋಡೋದೆಲ್ಲ ಇಷ್ಟ ಇದ್ದಿದ್ದಿಲ್ಲ. ಅದರಲ್ಲಿ ಒಬ್ಬ ರಾಜು ಮತ್ತೆ ಬರ್ಮಣ್ಣ ಅಂತ ನಮ್ ಸೀನಿಯರ್ ಅವರೆಲ್ಲ ನೋಡ್ತಿದ್ರಲ್ಲ, ಹಂಗಾಗಿ ನಾನ್ ಸುಮ್ನೆ ಅವ್ರು ಬೇಜಾರಾಗ್ಬಾರಂತ ಸುಮ್ನೆ ಜೊತೆಲಿ ಕುಂತ ನೋಡ್ತಿದ್ದೆ. ಇನ್ನೊಂದೇನ್ ಗೊತ್ತಾ,
ಅವರು ಕೆಟ್ಟ ಚಟಕ್ ಬಿದ್ದ ಹಾಳಾಗ್ಬಾರ್ದು ಅಂತೇಳಿ ಅವ್ರನ್ನ ದೂರ ಬಿಡಿಸಿ ಆ ವಿಡಿಯೋ ನಾನೊಬ್ನೇ ನೋಡಕ್ ಟ್ರೈ ಮಾಡಿದೆ. ಆ ನೋವೆಲ್ಲ ನಾನೊಬ್ನೇ ನುಂಗಿದೆ, ವಿಷಕಂಠನಾಗಿ ನಾನೊಬ್ನೇ ನುಂಗಿದೆ. ಆಯ್ತು, ಅವ್ರನ್ನ ಮೀಟ್ ಆಗಿ ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿವರೆಗೂ? ಸುಮಾರು ಒಂದ್ 20-25 ವರ್ಷ ಆಗಿರ್ಬೋದು ಅವ್ರ. ಹೌದಾ? ಹೌದಾ? ಏ ಬಾಯಿ ಯಾರು? ಏ ನೀವ ಬರ್ರಿ. ಆರಾಮ್, ನೀ ಆರಾಮ? ಅಣ್ಣ ಸ್ವಾಗತ, ಏನ್ ಕೈ ನಿಲ್ಸಿದ್ರಲ್ಲ? ಸ್ವಾಗತ. ಓಕೆ, ಸ್ವಾಗತ ನಿಮಗೂ. ಇದೇನ್ ರಾಜು ಯಾರು ಅಂತ? ನಾನೇ. ಓ, ನೀವೇ ರಾಜು ಅಂದ್ರೆ? ನಿಮ್ಮಿಂದಲೇ ಅಂತಲ್ಲ ಇವ್ರೇನೋ ವಿಡಿಯೋಗಳೆಲ್ಲ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಹೌದು ನಮ್ಮ ಹತ್ರ ಆಗಿನ ಕಾಲದಾಗ ಒಂದು ಸಣ್ಣ ಸ್ಯಾಮ್ಸಂಗ್ ಫೋನ್ ಇತ್ತು, ಹಾ. ಅದರಲ್ಲಿ ಹಾಕೊಂಡು ಎಲ್ಲರೂ ನೋಡ್ತಿದ್ವಿ. ಇನ್ನೊಂದ್ ನೆನ್ಪಿರ್ಲಿ, ಸಣ್ಣ ಡಿಸ್ಪ್ಲೇ ಇದ್ರು ಕೂಡ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಟು ಎಲ್ಲರೂ ವಿಡಿಯೋ ನೋಡ್ತಿದ್ವಿ. ನೋಡಿ ವೀಕ್ಷಕರೇ, ಆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡ್ರಿ ನೀವು. ಓಕೆ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಭರಮಣ್ಣ ಅಂತ, ನಾನು ಇವ್ರಿಗೆಲ್ಲ ಸೀನಿಯರ್. ಹಾ, ಇವರೇ ಮೊದ್ಲೆಲ್ಲ ನಮಗೆ ಮೆಮೊರಿ ಕಾರ್ಡ್ ಅಲ್ಲಿ ಹೋಗಿ ವಿಡಿಯೋ ಸೆಕ್ಷನ್ ಬರ್ತಿದ್ದೀವ್ರೆ. ಓ ಇವ್ರು ಬಹಳ ಕೊರಿಯನ್. ಓಕೆ ರಾಜು ಅವರೇ, ಸಾಧಕರ ಸೀಟಲ್ಲಿ ನಿಮ್ಮ ಪಣಿರಾಜ್ ಅವ್ರು ಕೂತಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾರ್ ಇವ್ ಬಗ್ಗೆ ಏನ್ ಹೇಳಿದ್ರು ಮದುಗಳೇ ಸಾಲಲ್ಲ. ಇವನೊಂಥರ ಕೊಬ್ಬರಿ ಇದ್ದಂಗೆ ಸರ್. ತಲೆಗಾದ್ರೂ ಹಚ್ಕೋಬಹುದು, ಅಲ್ಲಿಗಾದ್ರೂ ಹಚ್ಕೋಬಹುದು. ಯಾಕಂದ್ರೆ ಬಹಳ ಜನ ಅಲ್ಲಿಗೆ ಹಚ್ಕೊಂಡ್ಬಿಟ್ರು. ಏನ್ ಹೇಳ್ತೀರಾ ಪಣೆ ಅವ್ರ ಇದ್ರ ಬಗ್ಗೆ? ಏನ್ ಹೇಳ್ರಿ, ಕೆಲವು ನನ್ ಮಕ್ಳಿದಾರ ತೆಲಿಗೂ ಹಚ್ಚಲಿಲ್ಲ, ಅಲ್ಲಿಗೂ ಹಚ್ಚಲಿಲ್ಲ, ತಗೊಂಡ್ ಆ ಕೊಬ್ಬರಿ ನನ್ನ ತಿಪ್ಪೆಗೆ ಹಾಕ್ಬಿಟ್ಟು ಸರ್, ಥೂ ನನಗೆ ಎಷ್ಟು ಚೀಪ್ ಅನ್ಸ್ಬಿಟ್ಟಂದ್ರೆ ಈ ತರಲ್ಲಿದ್ದೇನೆ ಜನ. ಭರಮಣ್ಣವರು ಬರಬೇಕಾದ್ರೆ ಒಂದು ಕವರಲ್ಲಿ ಏನೋ ತಗೊಂಬಂದ್ರು ಅನ್ಸುತ್ತೆ, ಅದೇನು ಅಂತ? ಸರ್ ತಂದಿದ್ವಿ ಸರ್, ಒಂದು ಪೇಟ ಒಂದು ಹೂವಿನಾರ ತಗೊಂಬಂದಿದ್ದೀವಿ. ಯಾಕದು? ಏನಿಲ್ಲ ಸರ್, ಕಾಲೇಜ್ ಟೈಮಲ್ಲಿ ಕುಡಿದು ಎಲ್ಲಾರ ತಲೆ ಹಾಡೋ ಸುಳ ಮಗ ಅಂದ್ರೆ ಇವ್ನೊಬ್ಬನ ಸರ್. ಅಲ್ಲಿ ಸನ್ಮಾನ ಮಾಡಕ್ ಆಗಿದ್ರು ಸರ್, ಇನ್ನು ಮಾಡ್ಬೇಕಂತಾನೆ ತಗೊಂಬಂದಿದ್ದೀವಿ ಸರ್. ಮಾಡ್ಲೇಬೇಕು ಹಂಗಾರೆ ಈಗ. ಸರ್ ಮಾಡ್ಲೇಬೇಕು ಸರ್, ಕವರ್ ತಗೊಂಬರಿ. ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ ಅಂತ ವಿಮಲಕ್ಕಿಂದಲ್ಲ. ಹೌದು ಎಲ್ಲಕ್ಕೂ ಬಿಡಲ್ಲ. ಹೌದು, ಥ್ಯಾಂಕ್ ಯು. ಭರಮಣ್ಣವರು ನಿಮ್ಮ ಆಸೆ ಪ್ರಕಾರ ನಿಮ್ ಸನ್ಮಾನ ಕಾರ್ಯಕ್ರಮನ ಮುಗಿಸ್ಕೊಂಡ್ರಿ. ಓಕೆ, ಈಗ ನಿಮ್ಮ ಪಣಿರಾಜ್ ಜೊತೆ ಯಾವ್ದಾದ್ರು ಒಂದು ಮರೆಯಲಾಗದ ನೆನಪಿನ ಕ್ಷಣ ಇದ್ರೆ ಹೇಳಕ್ ಇಷ್ಟಪಡ್ತೀನಿ. ಇವನ್ ಜೊತೆ ಕಳೆದಿರೋ ಕ್ಷಣನೇ ಬೇರೆ ಸರ್. ಓಕೆ, ಅದು ಒಂದ್ ಟೈಮ್ ನಲ್ಲಿ ನಮಗೆ ಕುಡಿಯಕ್ ಎಣ್ಣಿದ್ದಿಲ್ಲ. ಅವಾಗ ಇಲ್ಲ ಹೇಳಿ ನೀವ್ ಹೇಳಿ. ಇಲ್ಲ ಪಣೆ ಅವ್ರ ಏನ್ ಹೇಳಕ್ ಇಷ್ಟಪಡ್ತಿದ್ರೆ ಹೇಳಿ ಅವ್ರು. ನಮ್ ಗ್ಯಾಂಗ್ ನಲ್ಲಿ ಕುಡಿಯಕ್ ಎಣ್ಣಿಗೆ ದುಡ್ಡು ಇಲ್ದಾಗ ಅಲ್ಲ ಹೇಳಿ. ಪಣಿ ಅದು ಹೇಳಬೇಕು ಪಣಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿ. ಇಲ್ಲಿ ಸ್ಟಾಪ್. ಓಕೆ ಬೇಡ ಅಂತಂದ್ರೆ ವೀಕ್ಷಕರೇ, ನೆಕ್ಸ್ಟ್. ಓಕೆ ಪಣೆ ಅವರೇ, ನಿಮ್ಮ ಬಾಲ್ಯದ ದಿನಗಳಲ್ಲಿ ಇನ್ನೊಬ್ಬ ನಿಮ್ಮ ಕೊಲಿಗ್ ಅಂತ ಯಾರೋ ಒಬ್ರು ಮಂಜು ಅಂತ ಇದ್ದಂತಲ್ಲ, ಅವ್ರ ಬಗ್ಗೆ ಏನಾರು ಹೇಳ್ತೀರಾ? ಮಂಜು ಕಾಲೇಜಲ್ಲಿ ಅವ ತಿರ್ಕ ಗೋದಾಗ ಕಡಿಮೆ ಎಣ್ಣೆ ಇದೆ ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಾನ. ಒಟ್ಟ ಹೊರಕ ಬಂದಿಲ್ಲ. ಬಹಳ ವರ್ಷ ಆಯ್ತು ನೋಡಿ, ಬಹಳ ವರ್ಷ ಆಯ್ತು. ಕಂಡಲ್ಲ. ಓಕೆ ಮಂಜು ಅವರೇ, ನೀವು ಕರ್ನಾಟಕ ರಾಜ್ಯ ಬಿಟ್ಟು ಗೋವಾದಲ್ಲಿ ಸೆಟ್ಲ್ ಆಗಿದ್ರೆ ಅಂತ ಕೇಳ್ಪಟ್ಟದ್, ಯಾಕೆ ಅಂತ? ಇವರು ಕಾಲೇಜ್ ಟೈಮ್ ಅಲ್ಲಿ ನನ್ನ ಕುಡ್ಬೇಕಾದ್ರೆ ಎಷ್ಟು ಹಿಂಡಿ ಬಿಟ್ರು ಅಂದ್ರೆ ಅಷ್ಟು ಹಿಂಡಿ ಬಿಟ್ರು ಸರ್. ಅದಕ್ಕೋಸ್ಕರ ನಾನು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟೆ. ಓಕೆ, ನಾನು ತಲೆಹಟ್ಟಿ ಸಾಕು, ಇನ್ನು ತಲೆಹಡೆ ತುಂಬಾ ಇದೆ, ಮುಂದೆ ಮಾತಾಡೋದು ಬಹಳ ಇದೆ. ನೀವು ನಿಮ್ ಸೀಟ್ಗಳನ್ನ ಅಲಂಕರಿಸಿ ಫಸ್ಟ್. ಮಗ ಆಮೇಲೆ ಸಿಗೋಣ ಹೊರಗ. ಓಕೆ ಪಣೆ ಅವರೇ, ನಾನು ಇನ್ನೊಂದು ನಿಮ್ ಬಗ್ಗೆ ಕೇಳ್ಪಟ್ಟೆ. ನಿಮ್ ಫ್ಯಾನ್ಸ್ ಬರೀ ಇಂಡಿಯಾದಲ್ಲ, ಹೊರದೇಶದಲ್ಲಿ ಕೂಡ ತುಂಬಾ ಜನ ಫ್ಯಾನ್ಸ್ ಇದ್ರೆ ಅಂತ ಕೇಳಿದೀನಿ. ಅದ್ರಲ್ಲಿ 3 ಜನ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಈ ಶೋಕ್ ಬಂದಿದ್ದಾರೆ. ಅವರನ್ನ ವೇದಿಕೆ ಮಾಡ್ಕೊಳ್ಳೋಣ. ಕಮಾನ್ ಸ್ಟೇಜ್, ಪ್ರಜ್ವಲ್, ಅರುಣ್, ಸಾಗರ್. Nice to meeting you. Thank you bro. ನನ್ನ ಫಿಲ್ಮ್ಸ್ ಎಲ್ಲ ನೀವು ಔಟ್ ಆಫ್ ಕಂಟ್ರಿ ನೋಡ್ತಿರ್ತೀರಾ? ಸರ್ ನಿಮ್ ಫಿಲಮ್ ಅಮೆರಿಕದಲ್ಲ ನೋಡ್ತಿದ್ವಿ ಸರ್ ನಾವು. ಥ್ಯಾಂಕ್ ಯು ಬ್ರೋ. ಸರ್ ಆದ್ರೆ ನಿಮ್ ಹೆಸರು ಅಂತ ಗೊತ್ತಾಗ್ಲಿಲ್ಲ ಸರ್ ನಮ್ಗೆ. ಓಕೆ, ಕಾಮಿಡಿ ಮಾಡ್ತಾ ಇದಾರೆ. ಏನಿಲ್ಲ, ಕಾಮಿಡಿ ಮಾಡ್ತಾ ಇದಾರೆ ಅವರು. ಇಲ್ಲ ರೀ, ಸೀರಿಯಸ್ ಆಗಿ ಕೇಳ್ತಿರೋದು, ನಿಜವಾಗ್ಲೂ ಗೊತ್ತಿಲ್ಲ ನಮ್ಗೆ. ಓಕೆ, ನೀವು ಸೀಟಲ್ಲಿ ಕೂತ್ಕೊಳ್ಳಿ, ಮುಂದೆ ಮಾತಾಡೋದು ತುಂಬಾ ಇದೆ. ಆಮೇಲೆ ಮಾತಾಡೋಣ. ಬನ್ನಿ. ಏನ್ರಿ ಇದು? ಇಲ್ಲ ಸರ್, ಅದು ಸೆಂಟ್ರಲ್ಲಿ ಸ್ವಲ್ಪ ಕಾಮಿಡಿ ಆಗಿರ್ಲಿ ಅಂತ ಹೇಳಿ ಕರೆಸಿರೋದು. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಓಕೆ ವೀಕ್ಷಕರೇ, ಆ ಸೀಟಲ್ಲಿ ಪಣಿರಾಜ್ ಜಾಕಿ ಅವರಿದ್ದಾರೆ. ಓಕೆ, ಇನ್ನು ಮುಂದುವರುತ್ತೆ ಮಾತುಕತೆಗಳು. ಪಣೆ ಅವರೇ, ನಿಮ್ಮ ಪ್ರೀತಿ ವಿಷಯದ ಬಗ್ಗೆ ಏನಾರ ಹೇಳ್ತೀರಾ? ಹೇಳಿದ್ದೀನಲ್ಲ, ಆಲ್ರೆಡಿ ಬ್ರೇಕಪ್ ಆಗಿದೆ. ಹೆಂಗೆ, ಏನು ಅದೆಲ್ಲ? ನಮ್ಮ ಹುಡುಗಿಗೆ ನಾನು ನಾಟಕ ಮಾಡ್ತಿದ್ವಲ್ಲ ಸ್ಟೇಜ್ ಮೇಲೆಲ್ಲ, ರಾಮನ್ ಕ್ಯಾರೆಕ್ಟರ್ ಅಂದ್ರೆ ನಾನು ಮಾಡೋದಕ್ಕೆ ತುಂಬಾ ಇಷ್ಟ. ಹಂಗಾಗಿ ಅವಳು ನಾನು ಇಷ್ಟಪಡ್ತಿದ್ಲು. ಅವಳಿಗೆ ಇಷ್ಟ ಅಂತೇಳಿ ನಾನು ಯಾವಾಗಲೂ ಸ್ಟೇಜ್ ಮೇಲೆ ರಾಮನ್ ಪಾಠ ಮಾಡ್ತಿದ್ದೆ. ಒಂದ್ ದಿವಸ ನಾನು ರಾಮನ್ ಪಾಠ ಸ್ಟೇಜ್ ಮೇಲೆ ಮಾಡಕರ ಅವಳಿಂದ ಲೈಟ್ ಬಾಯ್ಗಳ ಜೊತೆ ಹಿಂದೋಗಿ ಮಂಡ್ರಿಗಾಳಿ ಪಾಠ ಮಾಡ್ತಿದ್ಲ, ಅದಕ್ಕೆ ಬ್ರೇಕಪ್ ಆಯ್ತು. ಓಕೆ ಪಣೆ ಅವರೇ, ಬೇಜಾರಾಗಬೇಡಿ. ಇದ್ದಿದ್ದೆ
ಬೇಜಾರೇನಿಲ್ಲ. ಅವಳು ಹೋದ್ಮೇಲೆ 7 ಜನಕ್ಕೆ ಮಾಡಿದೆ ಹಾ ಲವ್. ಓಕೆ ಪಣಿ ಅವರೇ, ಈ ವಿಷಯ ಎಲ್ಲ ಆದ್ಮೇಲೆ ಅವ್ರ ಮನೆಯವ್ರು ಯಾರು ನಿಮ್ಮನ್ನ ಮೀಟ್ ಮಾಡಕ್ ಪ್ರಯತ್ನ ಪಡಲಿಲ್ಲ? ಇವಾಗೆಲ್ಲ ದೊಡ್ಡ ವ್ಯಕ್ತಿ ಆದ್ಮೇಲೆ. ಇಲ್ಲ ಸರ್, ಅವ್ರು ಒಂದು ಫೋನ್ ಮಾಡ್ಲಿಲ್ಲ, ಒಂದು ಕಾಲ್ ಮಾಡ್ಲಿಲ್ಲ. ಏ ಯಾರಪ್ಪ ಯಾರು ನೋಡಿ? ಯಾರು ಹೇಳ್ತಿರ್ಲಿಲ್ಲ ಯಾರು ಅಂತ. ನಾನು ನಿಮ್ಮ ಮಾವ. ಏ ಮಾ ಬರ್ರಿ, ಆರಾಮಿದ್ದೀರಾ? ಬನ್ನಿ, ವೆಲ್ಕಮ್ ಟು ವೀಕೆಂಡ್. ಇಲ್ಲಪ್ಪ ನಾನು ಕೂತನದು ಅವಾಗೆ ಗೌರವ ಕೊಟ್ಟಿಲ್ಲ, ನೀವಾಗ ಗೌರವ ಕೊಡ್ತೀನಿ. ಕೂತು ಹೋಗಲ್ಲೇ, ನಂದು ಸೀಟ್. ವೆಲ್ಕಮ್ ಗೌಣಪ್ಪನವರೇ, ವೀಕೆಂಡ್ ವಿತ್ ರಮೇಶ್ಗೆ ವೆಲ್ಕಮ್. ಥ್ಯಾಂಕ್ ಯು. ಓಕೆ ಗೌಣಿ ಅವರೇ, ಸಾಧಕರ ಸೀಟಲ್ಲಿ ನಿಮ್ಮ ಪಣಿರಾಜ್ ಅವರು ಕೂತಿದ್ರೆ, ನಿಮ್ಮ ಅಳಿಯ ಏನ್ ಹೇಳ್ತೀರಾ ಇವ್ರ ಬಗ್ಗೆ? ನೋಡಿ, ಅವಾಗಿನ ಕಾಲದಲ್ಲಿ ನಮ್ಮ ಮಗಳಿಗೆ ಬ್ರೇಕಪ್ ಆಗೋದು ಆಗ್ಬಿಟ್ಟೈತಿ. ಆಗಿರೋ ತಪ್ಪನ್ನ ಈಗ ಸರಿ ಮಾಡಿಸೋ ಸಲುವಾಗಿನೇ ನಮ್ಮ ಮಗಳ ಸಮೇತನೇ ನಾನೀಗ ನಿಮ್ ಸಮ್ಮುಖದಲ್ಲೇನೆ ಮದುವೆ ಮಾಡಿಸೋ ಸಲುವಾಗಿ ಕರ್ಕೊಂಡ್ ಬಂದಿದ್ದೀನಿ. ಓಕೆ ಓಕೆ ಓಕೆ, ಖಾಲಿ ಬೀಳಕತ್ತಾಳ. ಬನ್ನಿ ಬನ್ನಿ ಮೇಡಮ್, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈ ಮೂಲಕ ನಿಮ್ ಮುಖಾಂತರನೇ ಅವರಿಗೆ ಮದುವೆ ಮಾಡ್ಬೇಕಂತಂದು ವಿನಂತಿ. ಅಂದ್ರೆ ಇಲ್ಲೇ ಮದುವೆ ಮಾಡ್ಬಿಡ್ಬೇಕಂತಲ್ಲ? ನಿಮ್ ಮುಖಾಂತರನೇ. ಆಯ್ತು, ಈಗಲೇ ಆಗ್ಬಿಡ್ಲಾ ಮದುವೆ? ಆರತನಿ ತಾಳಿ ಪಣೆ ಅವರೇ. ಓಕೆ, ಇಲ್ಲಿ ಎಲ್ಲರ ಸಮ್ಮುಖದ ನಡುವೆ ಮದುವೆ ನಡೀತಿದೆ ಪಣಿರಾಜ್ ಅವ್ರದ್ದು. ಆಗ್ಲಿ ಆಗ್ಲಿ, ನಮ್ಮ ವೀಕೆಂಡ್ ಅಲ್ಲಿ ಪಣಿರಾಜ್ ಅವರ ಮದುವೆ ಆಗ್ತಿದೆ. ಓಕೆ ಓಕೆ, ಏ ಎಲ್ಲರ ಮುಂದೆ ಒಂದು ರಿಯಾಲಿಟಿ ಶೋ ನಲ್ಲಿ ಮದುವೆ ಆಗಿರೋದು ನೀವು ಯಾವತ್ತೂ ಕೇಳಿರಲ್ಲ. ಈ ಪಣಿರಾಜ್ ಅವರ ಮದುವೆ ಆಗಿದೆ, ಫ್ಯಾಮಿಲಿ ಕೂಡ ತಗೋಣ ಅವ್ರ ಜೊತೆ. ಓಕೆ ಪಣೆ ಅವರೇ, ನೀವ್ ಅಂದ್ಕೊಂಡಂಗೆ ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು. ಮುಂದೇನ ಅಳ್ಳಿಟ್ಟು ಶಿಳ್ಳು ಹೊಡಿಸ್ಬಿಡೋದ ಅಲ್ಲ. ಓಕೆ ವೀಕ್ಷಕರೇ, ನೀವು ನೋಡ್ತಿದ್ರ ವೀಕೆಂಡ್ ವಿತ್ ರಮೇಶ್ ಕೊನೆ ಘಟ್ಟದಲ್ಲಿ ಇದೀವಿ. ಪಣೆ ಅವರೇ, ನೀವು ಇಲ್ಲಿವರೆಗೂ ಬೆಳವಣಿಗೆ ಇಲ್ಲಿವರೆಗೂ ಬಂದಿದ್ದೀರಲ್ಲ, ಇದು ಹೇಗೆ ಈ ತರ ಹೆಂಗ್ ಆಯ್ತಿದ್ದು, ಹೆಂಗ್ ಸಾಧ್ಯ ಆಯ್ತಿದ್ದು? ಸರ್, ಇದು ಎಲ್ಲ ನನ್ನ ಒಬ್ಬನಿಂದ ಅನ್ನಲ್ಲ, ನಮ್ಮೆಲ್ಲ ಟೀಮ್ ಎಫರ್ಟ್ ಇಂದ ಸಾಧ್ಯ. ಅವ್ರನ್ನೆಲ್ಲ ನೀವು ವೇದಿಕೆ ಮೇಲೆ ಕರ್ಸ್ಬೇಕು. ರಾಜು, ಗೋಳಣ್ಣ, ಪ್ರಶಾಂತ್, ಭರಮಣ್ಣ, ಮಂಜು, ಎಲ್ರು ಬರ್ಬೇಕು. ಓಕೆ, ಸ್ಟೇಜ್ ಮೇಲೆ ನಿಮ್ ಟೀಮ್ ಬಂದಿದೆ, ಏನ್ ಹೇಳ್ತೀರಾ ಈಗ? ನಾವೆಲ್ಲ ಆಡಿದ ಸಾಂಗ್ಗಳೆಲ್ಲ ಹಿಟ್ಟಾಗಿ ಕರ್ನಾಟಕ ತುಂಬಾ ವೈರಲ್ ಆಗಿದಾವೆ. ಆ ಸಾಂಗ್ ನಮ್ಮ ರಾಜು ಅವ್ರು ಆಡ್ತಾರೆ, ಅವ್ರ ಕೊಟ್ಟಾಗೆ ಆಡಿಸ್ಬೇಕಂತ ಕೇಳ್ಕೊಂತೀನಿ. ರಾಜು ಅವರೇ, ಅದೇನು ಆಡ್ತೀರಾ? ಶೋ 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 ಆಡಿ. ರೆಡಿ? 1 2 3 ಸ್ಟಾರ್ಟ್. ಮಂಜು ಮಾಮ ನೀ ನದಿಯೋ ದೊಡ್ಡ ಕಾಮ. ಮಂಜು ಮಾಮ ನೀ ನದಿಯೋ ದೊಡ್ಡ ಕಾಮ. ಓ ಕಾಮಣ್ಣನ ಮಗನೇ, ನೀ ಕುಡುಕ ತಲೆ ಹಡಕ, ಈ ಹಾಡು ತಿಳುಕ. ಈ ಸಾಂಗ್ ಚೆನ್ನಾಗಿದೆ. ಇನ್ನೊಂದ್ ಸಾಂಗ್ ಯಾವ್ದಾದ್ರು? ಎಲ್ಲದಿಲೆ ಪವನ ಕೇಳೋ ನಿನ್ನವನ, ನಿಮ್ಮುಡುಗಿ ಓಡೋಗ್ಯಾಳ. ನಿನ್ನುಡುಗಿ ನಯನ, ನಿನ್ ಫ್ರೆಂಡು ನವೀನ, ಇಬ್ರು ಪೋಟಾಗ್ಯಾರ. ಆಡ್ಯಾಳು ಆಟ, ಮಾಡ್ಯಾಳು ಮಾಟ, ಇಬ್ರು ಸೇರ್ಬಡ್ದಾರ ಬಗಣಿ ಗೂಟ. ಎಲ್ಲದಿಲೆ ಪವನ ಒಕ್ಕೋ ನಿನ್ನವನ, ನಿಮ್ಮುಡುಗಿ ಓಡೋಗ್ಯಾಳ. ಓಕೆ, ಅದು ಯಾವ್ದೋ ಸಂಗೂನ್ ಸಾಗು ತುಂಬಾ ವೈರಲ್ ಆಗಿದೆ ಅಂತ ಕೇಳ್ಪಟ್ಟೆ, ಅದನ್ನ ಒಂದ್ಸರಿ. ಸಂಘದ ಆಡ್ತೀರಾ? ಶೋ ಶೋ ಶೋ. ಓಕೆ. ಸಂಘದವರು ಬಂದಾರ, ನೀನೆಲ್ಲೆದಿಯೋ ಕಿರಣ್ ಕುಮಾರ. ಸಂಘದವರು ಬಂದಾರ, ತೂ ಕಾಯ್ಬೆ ಕಿರಣ್ ಕುಮಾರ. ಸಂಘದವರು ಬಂದಾರ, ಮನೆ ಮುಂದ ಕುಂತಾರ. ಸಂಘದವರು ಬಂದಾರ, ಮನೆ ಮುಂದ ಕುಂತಾರ. ಸಂಘದವರು ಹಾಯ ಬೇ, घर के सामने बैठा बे. केरले 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 ಹೊಡಿತಾರ, ವಾರದ ದುಡ್ಡು ಕಟ್ಟದಿದ್ದರ. ಸಂಘದವರು ಬಂದ.
ಓಕೆ ವೀಕ್ಷಕರೇ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನಮಗೆ ನಡೆಸ್ಕೊಡಕ್ಕೆ ಒಬ್ರು ಸಹಾಯ ಆಗಿದ್ದಾರೆ. ಅವ್ರು ಯಾರಂದ್ರೆ ನಟರಾಜ್ ಗುಪ್ತಾ ಹರಪನಹಳ್ಳಿ ಅವರು. ಇನ್ನೋರವರು ಅವ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಭೀಮೇಶ್ ಅವರಿಗೆ ನಾವು ಈ ಕಾರ್ಯಕ್ರಮದ ಸಲುವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಪಡೆ ರಾಜ್ಯಕ್ಕೆ ಎಂಟರ್ಟೈನ್ಮೆಂಟ್ ಸ್ಟುಡಿಯೋ ಚಾನಲ್ ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ.